Hello, dear students. This is Avinash, lecturer in economics. In today's class, I would like to explain about the 1 mark questions of the first chapter of first PUC, that is statistics for economics. In the previous class, I was explained about the MCQs and fill in the blanks and all. In today's class, I would like to explain about the 1 mark questions. Let us move on to the 1 mark questions. ಏನೇನಿದೆ ನೋಡೋಣ ಇದರಲ್ಲಿ. ಅದರಲ್ಲಿ ಫಸ್ಟ್ ಕ್ವೆಶನ್ ಇರೋದು ಹೂ ಇಸ್ ಎ ಪ್ರೊಡ್ಯೂಸರ್ ಅಂತ ಕೇಳಿದ್ದಾರೆ. ಆಲ್ರೆಡಿ ಯು ನೋ ದಟ್ ಗೈಸ್. ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ ನಿಮಗೆ ಆನ್ಸರ್ ಆಲ್ರೆಡಿ ಬರ್ದಿದ್ದೀರಾ. ನಿಮಗೆ ಒನ್ ಹೂ ಪ್ರೊಡ್ಯೂಸ್ ಗೂಡ್ಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದ್ರಿ, ಅದಕ್ಕೆ ಪ್ರೊಡ್ಯೂಸರ್ ಅಂತ ಬರ್ದಿದೆ. ಸೇಮ್ ಆನ್ಸರ್. ಪ್ರೊಡ್ಯೂಸರ್ ಅಂತಂದರೆ ಯಾರಿದ್ರಲ್ಲಿ? ದ ಒನ್ ಹೂ ಪ್ರೊಡ್ಯೂಸಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಯಾರು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊಡ್ಯೂಸ್ ಮಾಡ್ತಾರೋ ಅವ್ರನ್ನ ನಾವೇನಂತ ಕರಿತೀವಿ ಅಂತಂದರೆ ಪ್ರೊಡ್ಯೂಸರ್ ಅಂತ ಕರಿತೀವಿ. ನಾನು ಆಗಲೇ ಅವತ್ತೇ ಹೇಳಿದ್ದೆ ಫಿಲಮ್ ಪ್ರೊಡ್ಯೂಸರ್ ಅಲ್ಲ ಅಂತ, ಆ ಥರ ಎಲ್ಲ ಬರೆದ್ಬಿಟ್ಟಿರ ಆಮೇಲೆ ಎಕ್ಸಾಮಲ್ಲಿ. ಇಲ್ಲಿ ಪ್ರೊಡ್ಯೂಸರ್ ಅಂತಂದರೆ ಯಾರು ಅಂತಂದರೆ ಒನ್ ಹೂ ಪ್ರೊಡ್ಯೂಸ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಯಾರು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊಡ್ಯೂಸ್ ಮಾಡ್ತಾರೋ ಅವರನ್ನು ನಾವೇನಂತ ಕರಿತೀವಿ ಅಂತಂದರೆ ಪ್ರೊಡ್ಯೂಸರ್ ಅಂತ ಕರಿತೀವಿ ನಾವು. ಇನ್ನು ಸೆಕೆಂಡ್ ಕ್ವೆಶನ್ನು, ಗಿವ್ ಎನ್ ಎಕ್ಸಾಂಪಲ್ ಫಾರ್ ನಾನ್ ಫುಡ್ ಕ್ರಾಪ್ಸ್. ಅಂದರೆ ಫುಡ್ ಕ್ರಾಪ್ಸ್ ಅಲ್ಲದೆ ಇರೋದು ಇನ್ಯಾವುದಾದ್ರೂ ಬೇರೆ ಕ್ರಾಪ್ಸ್ಗಳ ಹೆಸರು ಹೇಳಿ ಅಂತ. ಬರೀ ಫುಡ್ ಕ್ರಾಪ್ಸ್ ಅಂದರೆ ನಿಮ್ಗೆ ಗೊತ್ತಿದೆ, ರೈಸ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ರಾಗಿ ಆಗಿರ್ಬೋದು ಆ್ಯಂಡ್ ಅದರ್ ಥಿಂಗ್ಸ್, ಅದೆಲ್ಲ ಗೊತ್ತಿದೆ ನಿಮಗೆ. ಬಟ್ ಫುಡ್ ಅಲ್ಲದೆ ಇರೋ ಬೇರೆ ಕ್ರಾಪ್ಸ್ಗಳು ಯಾವ್ದ್ಯಾವ್ದಿದೆ ಅಂತಂದರೆ ಅದಕ್ಕೆ ಎಕ್ಸಾಂಪಲ್ ಕೇಳಿದರೆ ಮೆನಿ ಆರ್ ದೇರ್, ಜೂಟ್, ಕಾಟನ್, ಸಿಲ್ಕ್ ಇದೆಲ್ಲ ಇದೆ. ಸೊ ಇದರಲ್ಲಿ ಯಾವುದಾದ್ರೂ ಎರಡು ಬರೆದ್ರೆ ಸಾಕು, ಜೂಟ್ ಆ್ಯಂಡ್ ಕಾಟನ್. ಇದನ್ನು ಬರೆದ್ರೆ ಆಯಿತು. ಇಲ್ಲಿ ರಬ್ಬರು ಅಷ್ಟೇ ಎಕ್ಸಾಂಪಲ್ ಆಗಿ ತೊಗೊಬೋದು ನೀವು. ಸೊ ಎನಿ ಟು ಯಾವುದಾದ್ರೂ ಬರೆದ್ರೆ ಆಗುತ್ತೆ ನಿಮಗೆ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ವಾಟ್ ಈಸ್ ಎಕನಾಮಿಕ್ಸ್ ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್? ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇಸ್ ದಿಸ್ ಚಾಪ್ಟರ್ 1 ಮಾರ್ಕ್ ಕ್ವೆಶನಲ್ಲಿ. ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್ ಎಕನಾಮಿಕ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಎಕನಾಮಿಕ್ಸ್ ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್ನ ನಾವು ಒಂಥರ ಚಿಕಾಪ ಆಫ್ ಎಕನಾಮಿಕ್ಸ್ ಅಂತ ಕರಿಬೋದು. ಯಾಕೆಂದರೆ ಫಾದರ್ ಆಫ್ ಎಕನಾಮಿಕ್ಸ್ ಆಡಮ್ ಸ್ಮಿತ್, ನಮಗೆಲ್ಲರಿಗೂ ಗೊತ್ತಿದೆ ಅದು. ಸೊ ಇದರಲ್ಲಿ ಏನಕ್ಕೆ ನಾನು ಈ ಥರ ತಮಾಷೆ ಮಾಡಿದೆ ಚಿಕಾಪ ಆಫ್ ಎಕನಾಮಿಕ್ಸ್ ಅಂತ ಅಂದರೆ, ಆಲ್ಫ್ರೆಡ್ ಮಾರ್ಷಲ್, ಆಡಮ್ ಸ್ಮಿತ್ ಬಿಟ್ಟರೆ ನಿಮಗೆ ಆಲ್ಫ್ರೆಡ್ ಮಾರ್ಷಲ್ ಅವರು ಎಕನಾಮಿಕ್ಸ್ಗೆ ತುಂಬ ಒಂದು ಅವ್ರದ್ದೇ ಆದಂಥ ಒಂದು ರೋಲ್ನ ಪ್ಲೇ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಒಂಥರ ಚಿಕಾಪ ಆಫ್ ಎಕನಾಮಿಕ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಅವ್ರ ಪ್ರಕಾರ ಎಕನಾಮಿಕ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಏನು ಬರೀತೀರ ಎಕನಾಮಿಕ್ಸ್ ಅಂದರೆ ಅವ್ರ ಪ್ರಕಾರ? ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್, ಎಕನಾಮಿಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಸ್ಟಡಿ ಆಫ್ ಮ್ಯಾನ್ಕೈಂಡ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್ ಅಂತ ಕರೀತಾರೆ. ಏನಂದರೆ ಇಟ್ ಸ್ಟಡಿ ಆಫ್ ಮ್ಯಾನ್ಕೈಂಡ್ ಅಂತಂದರೆ ಇಟ್ ಸ್ಟಡಿ ಆಫ್ ಹ್ಯೂಮನ್ ಬಿಹೇವಿಯರ್ ಅಂತ. ಮನುಷ್ಯನ ಬಿಹೇವಿಯರ್ನ ಸ್ಟಡಿ ಮಾಡುತ್ತೆ. ಅಂದರೆ ಮನುಷ್ಯನ ಬಿಹೇವಿಯರ್ ಅಂತಂದರೆ ಸುಮ್ಮನೆ ರೋಡಲ್ಲಿ ಅವ್ನು ಏನಾದರೂ ಕೆಲಸ ಮಾಡ್ಕೊಂಡು ಹೋಗಿ ಹುಚ್ಚುಚ್ಚಂತರ ಓಡಾಡ್ತಿದ್ರೆ ಅದನ್ನೆಲ್ಲ ಸ್ಟಡಿ ಮಾಡುತ್ತೆ ಅಂತ ಹೇಳ್ತಿಲ್ಲ ಇಲ್ಲಿ ನಿಮಗೆ. ಹ್ಯೂಮನ್ ಬಿಹೇವಿಯರ್ ಆ್ಯಸ್ ರಿಲೇಟೆಡ್ ಟು ಎಕನಾಮಿಕ್ ಆ್ಯಕ್ಟಿವಿಟೀಸ್, ಅದನ್ನೇ ಇಲ್ಲಿ ಕೊಟ್ಟಿರೋದು. ಆ್ಯಸ್ ರಿಲೇಟೆಡ್ ಟು ಮ್ಯಾನ್ಕೈಂಡ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್ ಅಂತ ಇದೆಯಲ್ಲ, ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ರಿಲೇಟೆಡ್ ಟು ಎಕನಾಮಿಕ್ ಆ್ಯಕ್ಟಿವಿಟೀಸಿಗೆ ರಿಲೇಟೆಡ್ ಆಗಿ ಅವ್ನು ಯಾವ ಥರ ಬಿಹೇವ್ ಮಾಡ್ತಿದ್ದಾನೆ ಅನ್ನೋದನ್ನ ಸ್ಟಡಿ ಮಾಡೋದೇ ಎಕನಾಮಿಕ್ಸ್ ಅಂತ ಹೇಳ್ತಾರೆ ಇಲ್ಲಿ ನಿಮಗೆ ಆಲ್ಫ್ರೆಡ್ ಮಾರ್ಷಲ್. ದಟ್ ಈಸ್ ಕಾಲ್ಡ್ ಎಕನಾಮಿಕ್ಸ್ ಇಸ್ ದ ಸ್ಟಡಿ ಆಫ್ ಮ್ಯಾನ್ಕೈಂಡ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್. ದಟ್ ಈಸ್ ಕಾಲ್ಡ್ ಎಕನಾಮಿಕ್ಸ್ ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್. ಅದಾದಮೇಲೆ ನೆಕ್ಸ್ಟ್ ಕ್ವೆಶನ್ ನಿಮಗೆ, ವಾಟ್ ಆರ್ ಎಕನಾಮಿಕ್ ಡೇಟಾ ಅಂತ ಕೇಳಿದ್ದಾರೆ. ಬರೀ ಡೇಟಾ ಕೇಳಿಲ್ಲ ಇಲ್ಲಿ, ಎಕನಾಮಿಕ್ ಡೇಟಾ ಅಂತ ಕೇಳಿದ್ದಾರೆ. ಡೇಟಾ ಅಂದರೆ ಗೊತ್ತಿದೆ ನಿಮಗೆ, ದಟ್ ಈಸ್ ನ್ಯೂಮರಿಕಲ್ ಇನ್ಫಾರ್ಮೇಷನ್, ಹೌದಲ್ವಾ? ಡೇಟಾ ಅಂದರೆ ಬರೀ ನಂಬರ್ಸ್ ಅಲ್ಲ, ನ್ಯೂಮರಿಕಲ್ ಇನ್ಫಾರ್ಮೇಷನ್. ಒಂದು ಇನ್ಫಾರ್ಮೇಷನ್ ಆದರೆ ಅದು ನಂಬರ್ಸ್ ರೂಪದಲ್ಲಿರುತ್ತೆ, ಅದನ್ನು ಬರೀ ಡೇಟಾ ಅಂತ ಕರಿತೀವಿ. ಬಟ್ ಇಲ್ಲಿ ಎಕನಾಮಿಕ್ ಡೇಟಾ ಅಂದರೆ ಏನು ಅಂತ ಕೇಳಿದ್ದಾರೆ, ಬರೀ ಡೇಟಾ ಕೇಳಿಲ್ಲ. ಎಕನಾಮಿಕ್ ಡೇಟಾ ಅಂದರೆ ಏನು ಅಂತಂದರೆ ಇಟ್ ಈಸ್ ದ ನ್ಯೂಮರಿಕಲ್ ಇನ್ಫಾರ್ಮೇಷನ್ ಅಬೌಟ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಎಕನಾಮಿಕ್ ಆ್ಯಕ್ಟಿವಿಟೀಸ್ಗೆ ರಿಲೇಟೆಡ್ ಆಗಿ ಯಾವುದೆಲ್ಲ ನ್ಯೂಮರಿಕಲ್ ಇನ್ಫಾರ್ಮೇಷನ್ ಇರುತ್ತೋ ಅದನ್ನು ನಾವೇನಂತ ಕರಿತೀವಿ ಅಂದರೆ ಎಕನಾಮಿಕ್ ಡೇಟಾ ಅಂತ ಕರಿತೀವಿ ಇಲ್ಲಿ. ಸೊ ಇದಾದಮೇಲೆ ನೆಕ್ಸ್ಟ್ ಕ್ವೆಶನ್ ನಿಮಗೆ, ಗಿವ್ ದ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಪ್ಲೂರಲ್ ಸೆನ್ಸ್. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಸಿಸ್ಟಮ್ಯಾಟಿಕ್ ವೇ ಆಫ್ ಕಲೆಕ್ಟಿಂಗ್ ಡೇಟಾ. ಅದನ್ನೇ ಬರಿಬೋದು, ಸಿಸ್ಟಮ್ಯಾಟಿಕ್ ವೇ. ಸ್ಟ್ಯಾಟಿಸ್ಟಿಕ್ಸ್ ಇನ್ ಪ್ಲೂರಲ್ ಸೆನ್ಸ್ ಇಸ್ ನಥಿಂಗ್ ಬಟ್ ದ ಡೇಟಾ ವಿಚ್ ಆರ್ ಸಿಸ್ಟಮ್ಯಾಟಿಕಲಿ ಕಲೆಕ್ಟೆಡ್ ಅಂತಲೇ ಬರಿಬೋದು ಆನ್ಸರ್. ಸಿಸ್ಟಮ್ಯಾಟಿಕ್ ವೇ ಆಗಿ ಕಲೆಕ್ಟ್ ಮಾಡೋದು ಡೇಟಾನ. ಸುಮ್ಮನೆ ಹೆಂಗಂದ್ರೆ ಹಂಗೆ ಹೋಗಿ ಡೇಟಾ ಕಲೆಕ್ಟ್ ಮಾಡಿದ್ರೆ ಅದು ಸ್ಟ್ಯಾಟಿಸ್ಟಿಕ್ಸ್ ಆಗಲ್ಲ. ಸಿಸ್ಟಮ್ಯಾಟಿಕ್ ವೇ ಆಫ್ ಕಲೆಕ್ಟಿಂಗ್ ಡೇಟಾನ ನಾವೇನಂತ ಕರಿತೀವಿ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ವಿಚ್ ಸಬ್ಜೆಕ್ಟ್ ಎನೇಬಲ್ಸ್ ಆನ್ ಎಕನಾಮಿಸ್ಟ್ ಟು ಪ್ರೆಸೆಂಟ್ ಎಕನಾಮಿಕ್ ಫ್ಯಾಕ್ಟ್ಸ್ ಇನ್ ಪ್ರಿಸೈಸ್ ಆ್ಯಂಡ್ ಡೆಫಿನೆಟ್ ಫಾರ್ಮ್? ಯಾವ ಸಬ್ಜೆಕ್ಟು ಒಂದು ಡೇಟಾನ ಸ್ಪೆಸಿಫೈಡ್ ಆಗಿ ಅಥವಾ ಡೆಫಿನೆಟ್ ಫಾರ್ಮಲ್ಲಿ ನಮಗೆ ಒಂದು ಪ್ರೆಸೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಅದು ಸ್ಟ್ಯಾಟಿಸ್ಟಿಕ್ಸ್ ಕೈಲಿ ಮಾತ್ರ ಸಾಧ್ಯ. ಸ್ಟ್ಯಾಟಿಸ್ಟಿಕ್ ಇಲ್ಲ ಅಂತಂದರೆ ನಮಗೆ ಎಕ್ಸಾಕ್ಟಾಗಿ ನಂಬರ್ಸ್ ಹೇಳೋದಕ್ಕಾಗಲ್ಲ. 1 ಆಫ್ ದಿ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ ಬರುತ್ತೆ ನಿಮಗೆ, ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಆವಾಗ ಹೇಳ್ಕೊಡ್ತೀನಿ ಏನಕ್ಕಾಗಲ್ಲ ಅಂತ ಅದನ್ನು, ಆಯಿತಾ? ಸೊ ಇಲ್ಲೇನು ಅಂತಂದರೆ ನಂಬರ್ಸ್ನ ನಾವು ಡೆಫಿನೆಟ್ಟಾಗಿ ಹೇಳ್ಬೇಕು. ಇಷ್ಟೇ ನಂಬರ್ ಕರೆಕ್ಟಾಗಿ ಇಷ್ಟೇ ಇದೆ,
ಈಗ ಎಕ್ಸಾಂಪಲ್ಲು ನಮ್ಮ ಕರ್ನಾಟಕದಲ್ಲಿ ಇಷ್ಟು ಕೋಟಿ ಜನ ಇದ್ದಾರೆ ಅಂತ ಎಕ್ಸಾಕ್ಟಾಗಿ ಹೇಳೋಕೆ ನಮ್ಗೆ ಹೆಲ್ಪ್ ಮಾಡೋದು ಸ್ಟ್ಯಾಟಿಸ್ಟಿಕ್ಸಿಂದಾನೆ. ಗೊತ್ತಾಗ್ತಿದೆ ಅಲ್ವಾ? ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ ಅಂತಂದರೆ ಕೋಟ್ಯಾಂತರ ಜನ ಇದ್ದಾರೆ ಅಂತ ಅಂತೀವಿ ನಾವು. ಅದೇ ಎಕ್ಸಾಕ್ಟಾಗಿ ಸ್ಟ್ಯಾಟಿಸ್ಟಿಕ್ಸ್ ಇತ್ತು ಅಂತಂದರೆ ಎಕ್ಸಾಕ್ಟಾಗಿ ಎಷ್ಟು ಕೋಟಿ ಅಂತ ಹೇಳ್ಬೋದು ನಾವು. ಅದನ್ನ ಹೆಲ್ಪ್ ಮಾಡೋ ಸಬ್ಜೆಕ್ಟ್ ಯಾವುದು ಅಂದರೆ ದಟ್ ಇಸ್ ಸ್ಟ್ಯಾಟಿಸ್ಟಿಕ್ಸ್. ಅದಾದಮೇಲೆ ನೆಕ್ಸ್ಟ್ ಕ್ವೆಶನ್ನು, ಈ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ. ಏನದು? ದ ಪ್ರೊಡಕ್ಷನ್ ಆಫ್ ರೈಸ್ ಇನ್ ಇಂಡಿಯಾ ಹ್ಯಾಸ್ increased from 39.58 million tons in 1974-75 to 58.64 million tons in 1984-85. Identify whether the data used in this statement are quantitative or qualitative ಅಂತ ಕೇಳಿದ್ದಾರೆ. ಇಷ್ಟೆಲ್ಲ ನಂಬರ್ಸ್ನ ಕೊಟ್ಬಿಟ್ಟು ಅದು ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಅಂತ ಕೇಳಿದ್ದಾರೆ. ಒಂದೇ ವರ್ಡು, ಕ್ವಶನ್ ನೋಡೋದು 4 ಲೈನ್ ಇದೆ, ಆನ್ಸರ್ ಒಂದೇ ವರ್ಡಾಗಿದೆ ಅಲ್ವಾ? ಸೊ ಇದು ಕ್ವಾಂಟಿಟೇಟಿವ್ ಡೇಟಾ ಆಗುತ್ತೆ. ಯಾಕೆ ಅಂತಂದರೆ ಯಾವುದಾದ್ರೂ ನಂಬರ್ಸಲ್ಲಿ ಇತ್ತು ಅಂತಂದರೆ ಅದನ್ನು ನಾವು ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೀವಿ. ನಂಬರ್ಸಲ್ಲಿ ಮೆಷರ್ ಮಾಡೋಕ್ಕಾಗಲಿಲ್ಲ ಅಂದರೆ ಅದನ್ನು ಕ್ವಾಲಿಟೇಟಿವ್ ಡೇಟಾ ಅಂತ ಕರಿತೀವಿ. ಆ ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಅನ್ನೋದನ್ನೆಲ್ಲ ನಾನು ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಬಟ್ ಇದರಲ್ಲಿ ನಂಬರ್ಸ್ ಇರೋದ್ರಿಂದ ಅಲ್ಲಿ ನೋಡಿ ಎಷ್ಟು ಟನ್ಗಳು ಅದನ್ನೆಲ್ಲ ಇದೆ ಅಲ್ವಾ? ಸೊ ಎಷ್ಟು ಟನ್ಗಳು ಅದನ್ನೆಲ್ಲ ಹೇಳಿರೋದು ಯಾವುದದು? ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೀವಿ ಅದನ್ನು. ಗೊತ್ತಾಯ್ತಲ್ವ? ಇದಿಷ್ಟು ನಿಮಗೆ ಫಸ್ಟ್ ಚಾಪ್ಟ್ರಲ್ಲಿ ಬರುವಂಥ 1 ಮಾರ್ಕ್ ಕ್ವೆಶನ್ಸ್. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವೆಶನ್ಸ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. Okay, thank you very much.